ಮತ್ತೆ ಇನ್ನೊಂದು ಎಥಿಕಲ್ ಜರ್ನಲಿಸಂ ಅಂತ ಹೇಳ್ತಾರೆ ರಾಜ್ ಚಿಂತನ್. ಹೌದು ಬಟ್ ಆ ವ್ಯಕ್ತಿ ಸ್ವಂತ ಹೆಸರನ್ನ ಮರೆಮಾಚೋದು ಎಷ್ಟು ಸರಿ? ಸರ್. ಮತ್ತೆ ಅದೇ ಒಂದಿಷ್ಟು ಕಮೆಂಟ್ಗಳನ್ನ ನಾನು ನೋಡ್ತಾ ಇದ್ದೆ, ಕಮೆಂಟ್. ಹೌದು ಕಮೆಂಟ್ಸ್ ಬಗ್ಗೆ ನೋಡ್ತಾ ಇದ್ದೆ. ಹೌದು ಅಥವಾ ನಿಮ್ಮನ್ನು ಫಾಲೋ ಮಾಡೋರು ಕೂಡ ಈ ಪ್ರಶ್ನೆ ಬಂದಿರಬಹುದು. ಹೌದು. ರಾಜ್ ಚಿಂತನ್ ಮೂಲತಃ ಮುಸ್ಲಿಂ ಆಗಿದ್ರು, ಈಗ ಹ್ಮ್. ಹಿಂದೂ ಆಗಿದ್ದಾರೆ. ಇದರ ಹಿಡನ್ ಅಜೆಂಡಾ ಏನು ಇರೋದೇ ಇಲ್ವಾ ಅನ್ನೋದೊಂದು ಪ್ರಶ್ನೆ ಕೇಳ್ತಾರೆ. ರಾಚಿಂತನು ಮುಸ್ಲಿಮನಾಗಿದ್ದ, ಹ್ಮ್ ಹಿಂದೂ ಆಗಿಲ್ಲ. ಹ್ಮ್ For business and personal promotions in Suman TV Kannada, please contact 9686376663. ಈಗ ರಾಜ್ ಚಿಂತನ್ ಹಿಂದೂನಾ ಮುಸ್ಲಿಮ? ನಾನು ಫಸ್ಟು ಒಬ್ಬ ಮನುಷ್ಯ ಆಗ್ತೀನಿ, ಆಮೇಲೆ ಭಾರತೀಯ ಆಗ್ತೀನಿ, ಹ್ಮ್. ಆಮೇಲೆ ಕನ್ನಡಿಗ ಆಗ್ತೀನಿ, ಅದಾದ ಮೇಲೆ ನಾನು ನನ್ನ ಧರ್ಮದವನಾಗ್ತೀನಿ. ಅಂದ್ರೆ ನೀವು ಧರ್ಮವನ್ನು ಫಾಲೋ ಮಾಡ್ತಿಲ್ಲ ಈಗ, ಯಾವುದೇ ಧರ್ಮ? ನನ್ನಷ್ಟು ದೊಡ್ಡ ಗ್ರೇಟ್ ಎಥಿಸ್ಟ್ ನಿಮಗೆ ಸಿಗೋದೇ ಇಲ್ಲ. ಹ್ಮ್ ಈಗ ದೇವರ ಮೇಲೆ ನಿಮ್ಗೊಂದು ಒಂದಿಷ್ಟು ವಿಶ್ವಾಸ ಇದ್ರೆ ತಾನೆ ಹ್ಮ್ ನಿಮ್ಮನ್ನ ನೀವೇನು ಅನ್ನೋದು ರೆಕಗ್ನೈಸ್ ಮಾಡೋದು. ಹ್ಮ್ ನಿಮಗೆ ಪಾರ್ಥಿಬನ್ ಗೊತ್ತಿರ್ಬೋದು, ಹ್ಮ್. ತಮಿಳಿನ ಹ್ಮ್ ನಟ ಪಾರ್ಥಿಬನ್, ಓಕೆ. ಬಹಳ ಫೇಮಸ್ ಆಕ್ಟರ್. ನಿನ್ನೆ ಮೊನ್ನೆ ಹ್ಮ್ ತಮಿಳ್ನಾಡು ಕೋರ್ಟಿಗೆ ಹೋಗ್ಬಿಟ್ಟು ಹ್ಮ್ ನನ್ನನ್ನು ಯಾವುದೇ ಜಾತಿ ಧರ್ಮದ ಆಧಾರದಲ್ಲಿ ಗುರುತಿಸಬಾರ್ದು, ಹ್ಮ್ ಈ ಜಾತಿ ಧರ್ಮದ ಹಂಗ್ ಬೇಡ ಅಂತ ಹೇಳ್ಬಿಟ್ಟು ಫೈಟ್ ಮಾಡಿದ್ರು. ಕೋರ್ಟ್ ಅವ್ರ ಪರ ಆದೇಶ ಕೊಡ್ತು, ಹ್ಮ್ ನೀ ಯಾವುದೇ ಜಾತಿ ಧರ್ಮಕ್ಕೆ ಗುರುತಿಸ್ಕೋಬಾರದು. ಸೇರ್ದವನಲ್ಲ, ಓಕೆ, ಹ್ಮ್ ಎಲ್ಲೋ ಕಲಮಲ್ಲಿ ನಿನ್ ಜಾತಿ ಹಾಕ್ಬೇಡ ಇನ್ನು ಮುಂದೆ ಅಂತ ಆದೇಶ ಕೊಟ್ಟೇ ಬಿಡ್ತು. ಹ್ಮ್ ಯಾಕೆ ನೆಕ್ಸ್ಟ್ ಒಂದು ಅವಕಾಶ ಸಿಕ್ಕಿದೆ, ರಾಚಿಂತನ್ ನಾಳೆ ಹೋಗ್ತಾನ ಇಲ್ವಾ ಹ್ಮ್ ಅದು ಗೊತ್ತಿಲ್ಲ ನನಗೆ. ಅಥವಾ ನಾಳೆಯಿಂದನ ರಾಚಿಂತನ್ ರೌಫ್ ಚಿಂತನ್ ಆಗ್ತಾನ, ಅದ್ರ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಹ್ಮ್. ಈ ಕ್ಷಣಕ್ಕೆ ನನಗೆ ಈಗ ನಮ್ಮ ಮದುವೆ ಆಗಿದ್ದೀವಿ, ಅವ್ರವರ ಪದ್ಧತಿ ಅವ್ರ ಆಚರಣೆ ಮಾಡ್ತಾರೆ, ಹ್ಮ್. ಅದನ್ನ ಯಾವತ್ತು ಪ್ರಶ್ನೆ ಮಾಡಲ್ಲ. ನಿಮ್ಮ ನಂಬಿಕೆ ನಾನು ಯಾವತ್ತು ಹರ್ಟ್ ಮಾಡಿಲ್ಲ, ನಿಮ್ಮ ಪೂಜೆ, ನಿಮ್ಮ ನಮಾಜು, ನಿಮ್ಮ ಚರ್ಚ್ ಪ್ರೇಯರ್ಗಳನ್ನು ನಾನು ಪ್ರಶ್ನೆ ಮಾಡಲ್ಲ, ಅದು ನಿಮ್ದು. ನನಗೆ ಮಾತ್ರ ಎಲ್ಲೂ ಹೇಳ್ಕೊಂಡು ಹೋಗ್ಬಿಡಿ, ನನಗೆ ಅನಿಸಿದ್ರೆ ಮಾತ್ರ ಮಾಡ್ತೀನಿ. ನನ್ನ ಸಂವಿಧಾನ ಯಾವತ್ತು ಕತ್ತಿಗೆ ಕೈ ಹಾಕ್ಬಿಟ್ಟು ಮಾಡು ಅಂತ ತಳ್ಳಿಲ್ಲ. ಆಮೇಲೆ ನೀವು ಹೆಸರು ಬದಲಾಯಿಸಿ ಒಂದು ಪ್ರೊಪಗಂಡವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ, ಸರ್ ಅವ್ರಿಗೆ ಬೇಸಿಕ್ ಸೆನ್ಸೇ ಇಲ್ಲ. ಮತ್ತೆ ಇನ್ನೊಂದು ಕಮೆಂಟ್ ಅಲ್ಲಿ ಬರ್ತಾ ಇದ್ದದ್ದು, ಇವರು ಬಾಂಗ್ಲಾದೇಶಿ ಆಗಿರಬಹುದು. ಮೇ ಬಿ ಇಲ್ಲ, ಹೋಗಿ ಬರ್ಬೇಕಂತಿದ್ದೀನಿ, ಅದು ಹೆಂಗಿದೆ ಅಂತ ನೋಡ್ಬೇಕು ಒಂದ್ಸಲ. ಆಸಕ್ತಿ, ಹೋಗೋ ತಪ್ಪಿಲ್ಲ. ಬಾಂಗ್ಲಾದೇಶ, ಇವನು ಬಾಂಗ್ಲಾದೇಶದಿಂದ ಇರ್ಬೋದು, ಇವನ್ ಮೇಲೆ ಪೊಲೀಸ್ ಎನ್ಕ್ವೈರಿ ನಡಿಬೇಕು ಸಿಕ್ಕಾಪಟ್ಟೆ ಅಂತ, ತನಿಖೆ ಆಗ್ಬೇಕು. ಅದು ಒಂದು ಕಾಮಿಡಿ ಹೇಳ್ತೀನಿ ಕೇಳಿ. ಇದೇ ಫೇಸ್ಬುಕ್ ಅಲ್ಲಿ ಒಬ್ರು ಶಾರದಾ ಭಟ್ಟ ಅಂತ ಸಿಗ್ತಾರೆ ನನಗೆ, ನನ್ನ ಪ್ರೀತಿಯ ಅಜ್ಜಿ. ಅದು ಯಾಕಂದ್ರೆ ನನಗೆ ಅವಾಗವಾಗ ಕಾಟ ಕೊಡ್ತಾ ಇರ್ತಾರೆ, ಯಾಕೆ ಅಜ್ಜಿ ಅಂತ ನನಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದೀನಿ. ಅವ್ರ ಕ್ಲಬ್ ಹೌಸ್ ಅಲ್ಲಿ ಒಂದ್ಸಲ ನನ್ನ ಬಗ್ಗೆ ಇದೇ ತರ, ನಾನು 3-4 ವರ್ಷ, ನಾನು 5-6 ವರ್ಷ ಚರ್ಚೆಯ ವಸ್ತು. ನಾನು ಇದನ್ನ ಹೆಣ್ಣು ಮಾಡಕ್ ಇಷ್ಟಪಡಲ್ಲ ಸರ್. ನಿಮಗೆ ಪ್ರಚಾರಗಳಿದಾವಲ್ಲ, ಪಾಸಿಟಿವ್ ಆರ್ ನೆಗೆಟಿವ್, ನಿಮ್ಮಲ್ಲಿ ಪ್ರಚಾರ ನಡೀತಿದೆ ಅಂದ್ರೆ ನೀವೇನೋ ಮಾಡ್ತಾ ಇದ್ದೀರಂತ, ನಿಮ್ ಬಗ್ಗೆ ಯಾರು ಮಾತಾಡಲ್ಲ ಅಂದ್ರೆ ನಾನು ಸತ್ತೋಗಿದ್ದೀನಿ ಅಂತ. ಬಟ್ ನನಗೆ ಗೊತ್ತಿದ್ದ ಪ್ರಕಾರ ಈ ವಿಚಾರ, ಈ ರಾಜ್ ಚಿಂತನ್ ಹೆಸರು, ಈ ವಿಚಾರ ಹೊಸದಲ್ಲ ನನಗೆ ಗೊತ್ತಿದ್ದ ಪ್ರಕಾರ. 5-6 ವರ್ಷ. ಬಟ್ ಈಗ ಯಾಕೆ ತುಂಬಾ ಹೈಪ್ ಅನ್ನ ಪಡ್ಕೊಂಡು ಯಾಕೆ ಮಾಡ್ತಾ ಇದ್ದಾರೆ? ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾ ಇದೀವಿ, ಪರಿಣಾಮಕಾರಿಯಾಗಿ ಮಾಡ್ತಾ ಇದೀವಿ, ಇವರ ಸುಳ್ಳುಗಳನ್ನು ಹೊಡೆದಾಕ್ತಿದೀವಿ. ಚುನಾವಣೆ ಹತ್ರ ಬರ್ತಾ ಇದೆ, ಎಲ್ಲ ಕಡೆ ಎಲ್ಲೆಲ್ಲ ಏನೋ ನಡೀತಿದೆ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ನಲ್ಲಿ ನಾನು ಮಾಡಿದ ಒಂದು ಸ್ಪೀಚ್ ಇದೆಯಲ್ಲ, ಆ ಸ್ಪೀಚಿನ ನಂತರ ಆಗಿದ್ದು. ಇವತ್ತು ನಾವು ಏನೋ ಹಿಂದೂ ಮುಸ್ಲಿಮರ ವಿರುದ್ಧ ಇಷ್ಟು ಪ್ರೊಪಗಂಡ ಸೆಟ್ ಮಾಡ್ತಾನವ, ದೊಡ್ಡ ಕೋಮುವಾದಿ ಮಾತಾಡ್ತೀವಿ. ಇವರು ವ್ಯಾಪಾರ ಇರೋದು ಮುಸ್ಲಿಂ ಶಾಸಕರ ಜೊತೆ, ಅದು ಆದಷ್ಟು ಬೇಗ ನಾವು ರಿವೀಲ್ ಮಾಡ್ತೀವಿ. ಹಣ ಮುಸ್ಲಿಂ ಶಾಸಕರು, ಈಗ ಪ್ರೆಸೆಂಟೇಷನ್ ಮುಸ್ಲಿಂ ಹುಡುಗಿದ್ರು, ಏನ್ ನಾಟಕಗಳ ಮಾಡ್ಕೊಂಡು. ದಾವಣಗೆರೆ ವಿಚಾರ ಮಾತನಾಡ್ತಿದ್ರಲ್ವಾ, ಈಗ ದಾವಣಗೆರೆಯಲ್ಲಿ ಶಾರದಾ ಭಟ್ ಅಜ್ಜಿ ಕತೆ ಮುಗಿಸ್ಬಿಡಿ ಆಯ್ತು. ಬಾಂಗ್ಲಾದೇಶದ ಕತೆ ಬಂದಾಗ ಶಾರದಾ ಭಟ್ರ ಕತೆ ಹೇಳ್ಬೇಕು. ಅವ್ರ ಕ್ಲಬ್ ಹೌಸ್ ಅಲ್ಲಿ ಒಂದ್ಸಲ ಹೇಳ್ತಾ ಇದ್ರು, ನಾವು ಕೂತ್ಕೊಂಡು ಕೇಳ್ತಾ ಇದ್ದೆ. ರವಿ ಬೆಳಗೆರೆ ಇದು ಪಾಕಿಸ್ತಾನಕ್ಕೆ ಹೋಗಿದ್ರಂತೆ. ಪಾಕಿಸ್ತಾನಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಪಾರ್ಕಲ್ಲಿ ಏನೋ ಕೂತ್ಕೊಂಡಿದ್ರಂತೆ. ಕೂತ್ಕೊಂಡು ಇರ್ಬೇಕು, ಒಬ್ಬ ಹುಡುಗ, ಸಣ್ಣ ಹುಡುಗ, ಸಿಕ್ಕ ಹುಡುಗ ಆಟ ಆಡ್ತಿದ್ದಂತೆ. ಇವನ ಚೂಟಿ ಇದನ್ನಲ್ಲ ಇವನು ಅಂತ ಹೇಳ್ಬಿಟ್ಟು ಅವನನ್ನ ಸೀದಾ ಇಂಡಿಯಾ ಕರ್ಕೊಂಡು ಬರ್ತಾರಂತೆ. ಇಂಡಿಯಾ ಕರ್ಕೊಂಡು ಬಂದು ಅವನಿಗೆ ಓದಿಸಿ ಬೆಳೆಸಿ ಒಂದು ಹೆಸರು ಕೊಟ್ಟು ಅವನಿಗೆ ಬರಹ ಕಲಿಸಿ ಮಾತುಕತೆ ಎಲ್ಲ ಕಲಿಸಿ ಅವನನ್ನ ಮಾರ್ಕೆಟಿಗೆ ಬಿಡ್ತಾರಂತೆ. ಅವನೇ ರಾಚಿಂತನಂತೆ. ಪಾಕಿಸ್ತಾನಿ ಯಾವುದೇ ರೀತಿಯ ಸಿದ್ಧತೆಗಳು ಮಾಡ್ಕೊಳ್ಳದೆ, ನಿಮ್ಮ ಯಾವ್ದೋ ರಾಯಭಾರಿ ಕಚೇರಿ ಏನೂ ಇಲ್ಲದೆ ಪಾರ್ಕಲ್ಲಿ ಆಟಾಡ್ತಿದ್ದ ಹುಡುಗ ನಾನು ಸೀದಾ ಕರ್ಕೊಂಡು ಏರ್ಪೋರ್ಟ್ ಹೋಗಿ ಫ್ಲೈಟ್ ಹತ್ತಿಸಿ ಇಳಿಸಿ ಅಂತ ನಾನು ಅದಕ್ಕೆ ಭಾಳ ಕಾಮಿಡಿ ಮಾಡ್ಬಿಡ್ತಿದ್ದೆ. ಸಿಕ್ಕು ಅಲ್ಲ, ನೀನು ನನ್ನನ್ನ ರವಿ ಬೆಳಗರು ಪಾಕಿಸ್ತಾನ ಕರ್ಕೊ ಬರ್ಬೇಕಾದ್ರೆ ನೀನು ಏರ್ಪೋರ್ಟ್ ಅಲ್ಲೇ ಇದ್ದಲ್ಲಿ ಏನ್ ಕತೆ ಕಾಯ್ತಿದ್ದೆ, ತಡೆಯಕ್ಕಾಗಿಲ್ವಾ ಅಂತ ನಾನು ತಮಾಷೆ ಮಾಡಿದ್ದೆ.
ಅರ್ಥ ಆಯ್ತಾ ನಿಮ್ಗೆ? ಓಕೆ. ಈ ತರದ ಬಾಂಗ್ಲಾದೇಶ ಇದು ಎಲ್ಲ ಹೇಳ್ಬೋದು. ಈ ದೇಶ ಯಾರ ಅಪ್ಪನ ದೇಶ ಅಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬೆವರನ್ನ ರಕ್ತವನ್ನ ಹರಿಸೋದ್ರಲ್ಲಿ ಎಲ್ಲ ಧರ್ಮದವರ ಪಾತ್ರ ಇದೆ. ಇಲ್ಲಿ ಯಾವುದೇ ಕೃತ್ಯಗಳು ದುಷ್ಕೃತ್ಯಗಳಾದ್ರೂ ಡಿಜೆಹಳ್ಳಿ ಕೆಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಾಗ ಪ್ರವಾದಿ ನಿಂದನೆ ಮಾಡಿದ್ದಕ್ಕೆ ನೀವು ಬೆಂಕಿ ಇಡೋದೇ ಆದ್ರೆ ತನ್ನ ಮೇಲೆ ಕಸ ಎರಚಿದವರನ್ನೇ ಕ್ಷಮಿಸಿದಂತ ಚಾರಿತ್ರ್ಯ ಪ್ರವಾದಿ ಮೊಹಮ್ಮದ್ ಅವ್ರಿಗಿದೆ. ತನ್ನ ಮೇಲೆ ಆದಂತ ಅವಮಾನ, ತನ್ನ ಮೇಲೆ ಆದಂತ ದಾಳಿಯನ್ನೇ ಕ್ಷಮಿಸಿದ ಪ್ರವಾದಿ ಹೆಸರಿನಲ್ಲಿ ನೀವು ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ರೆ ನೀವು ಪ್ರವಾದಿ ವಿರೋಧಿಗಳಾಗ್ತೀರಾ, ಇಸ್ಲಾಮಿನ ವಿರೋಧಿಗಳಾಗ್ತೀರಾ ಅಂತ ಮಾತಾಡ್ದವ್ ನಾನು. ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಕಲ್ತೂರಾಟ ಆದಾಗ ಯಾಗ್ರ ಕಲ್ತೂರಾಟ ಮಾಡ್ತೀರಾ? ಈ ದೇಶದಲ್ಲಿ ಯಾವ್ದಾದ್ರು ಒಂದು ಹಬ್ಬವನ್ನ ಅವ್ರ ಇಚ್ಛೆಗೆ ಅನುಸಾರವಾಗಿ ಮುಕ್ತವಾಗಿ ಆಚರಣೆ ಮಾಡೋ ಹಾಗೆ ಇಲ್ವಾ? ಪೊಲೀಸರ ಕಣ್ಗಾವಲ್ನಲ್ಲಿ ಹಬ್ಬ ಮಾಡುವಂತ ಕೆಟ್ಟ ಸ್ಥಿತಿ ಇದೆ, ಯಾಕೆ ಕಲ್ಲು ಹೊಡಿತೀರಾ? ಇಲ್ಲ, ಮಸೀದಿ ಹತ್ರ ಬಂದ ತಕ್ಷಣ ಅವರು ಪ್ರವೋಕ್ ಮಾಡ್ತಾರೆ ಅಲ್ವಾ? ಅವ್ರು ಆ ಪ್ರವೋಕ್ ಮಾಡೋದು ನಿಮ್ಗೆ ಕಾಣಿಸ್ತದಲ್ವಾ? ರೆಕಾರ್ಡ್ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಪ್ಪ, ಕಲ್ ತೂರಾಟ ಮಾಡಿದ್ರೆ ನೀವೇನ್ ಮಾಡೋದು? ಅದನ್ನು ಕೂಡ ಮಾತಾಡಿದ್ದು ನಾನೇ. ಪ್ರವೋಕಿಗೂ ಶಿಕ್ಷೆ ಇದೆ, ತೂರಾಟಕ್ಕೂ ಶಿಕ್ಷೆ ಇದೆ. ಅಲ್ಟಿಮೇಟ್ ಆಗಿ ಒಂದು ಸಮುದಾಯವನ್ನ ಅಪರಾಧದ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ನೋಡ್ತೀರಾ, ನಮ್ಮ ಗಣೇಶನ ಮೆರವಣಿಗೆ ಹೋಗ್ಬೇಕಾದ್ರೆ ಇನ್ನೊಂದು ಹೋಗ್ಬೇಕಾದ್ರೆ ಕಲ್ ತೂರಾಟ ಮಾಡ್ತಾರೆ ಅಂತ. ನೀವು ಪ್ರವೋಕ್ ಮಾಡಿ ಕಂಪ್ಲೇಂಟ್ ಕೊಡಿ, ಫಿನಿಶ್. ನೀವು ಕಲ್ ತೂರ್ಲಿ ಅಂತಾನೆ ಮಾಡ್ತಾ ಇರಬಹುದು ಅಂತಾನೆ ಇಟ್ಕೊಳ್ಳಿ. ಅಲ್ಲಿ ನೀವು ಅವಕಾಶ ಕೊಟ್ರಲ್ಲ. ಹೌದು, ಅರ್ಥ ಇದೆ ಸರ್? ಅದನ್ನು ಕೂಡ ವಿರೋಧ ಮಾಡಿದ್ದೀನಿ, ಇದನ್ನೂ ವಿರೋಧ ಮಾಡಿದ್ದೀನಿ. ನಾನು ಕಟ್ಟರ್ ಕೋಮುವಾದದ ವಿರೋಧಿ. ಮುಸ್ಲಿಂ ಕೋಮುವಾದ ಇರ್ಬೋದು, ಹಿಂದೂ ಕೋಮುವಾದ ಇರ್ಬೋದು. ನಾನು ಸಿಂಗಲ್ ಅಜೆಂಡಾದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದು. RSS ಸಿದ್ಧಾಂತ ನನಗೆ ಇಷ್ಟ ಇಲ್ಲ. ಹಾಗಾಗಿ ಆ ಸಿದ್ಧಾಂತ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಹೇಳ್ತದೆ. ಸಾರ್ವಭೌಮತ್ವವನ್ನ ನನ್ನ ದೇಶದ ಸಂವಿಧಾನ ಹೇಳ್ತದೆ. ಇಲ್ಲಿ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಬೌದ್ಧ ಜನರು ಎಲ್ಲ ಸೇರಿ ಈ ದೇಶವನ್ನು ಕಟ್ಟಿದ್ದಾರೆ. ಇಲ್ಲಿ ಒಂದು ಪರಿಕಲ್ಪನೆ ನಾವು ಹೋಗ್ತೀವಿ ಅಂದಾಗ ಆ ಪರಿಕಲ್ಪನೆ ಸರಿ ಇಲ್ಲ ಅಂತ ನಾನು ಟೀಕೆ ಮಾಡಿದ್ರೆ ಅದು ಹಿಂದೂ ವಿರೋಧನ. ಸರ್, ಹಿಂದೂ ಮುಸ್ಲಿಂ ಇಲ್ವೇ ಇಲ್ಲ ಸರ್. ಇಲ್ಲಿ ಹಿಂದೂ ಅತ್ಯಂತ ಸಹಿಷ್ಣು, ಹಿಂದೂ ಅತ್ಯಂತ ಮರ್ಯಾದ ಪುರುಷ. ನಮ್ಮ ದೇಶದಲ್ಲಿ ಬಹುಸಂಖ್ಯಾತರಾಗಿರುವಂತಹ ಹಿಂದೂಗಳು ಸಹಿಷ್ಣುಗಳಾಗಿದ್ದಕ್ಕೆ ಇವತ್ತಿಲ್ಲಿ ಮಿಕ್ಕ ಅಲ್ಪಸಂಖ್ಯಾತರು ನೆಮ್ಮದಿಯಿಂದ ಬದುಕ್ತಿದ್ದಾರೆ. ನನ್ನ ದೇಶದ ಹಿಂದೂ ದೊಡ್ಡ ಸಹಿಷ್ಣು. ಹಿಂದೂ ಮುಸಲ್ಮಾನ ಅಲ್ಲ ಪ್ರಾಬ್ಲಮ್ಮು. ಈ ಕೋಮುವಾದಿಗಳಿದಾವಲ್ಲ, ಇವ್ರು ಯಾರು ಹಿಂದೂಗಳಲ್ಲ. ಕೋಮುವಾದಿಗಳು ಯಾರು ಮುಸಲ್ಮಾನರಲ್ಲ, ಇವ್ರು ಕಿಡಿಗೇಡಿಗಳು. ಈ ಕಿಡಿಗೇಡಿಗಳಿಗೆ ಧರ್ಮಗಳ ನಡುವೆ ಸಂಘರ್ಷವನ್ನ ಏರ್ಪಡಿಸುವ, ದೇಶದ ನೆಮ್ಮದಿ ಕೊಳ್ಳಿಡುವ ಇವ್ರು ಯಾರು ಕೂಡ ಯಾವುದೇ ಧರ್ಮಕ್ಕೆ ಸೇರಿದವರಲ್ಲ. ಇದಕ್ಕೆ ಫಿಕ್ಸ್ ಆಗಿದ್ದೀವಿ. ಹಾಗಾಗಿ ನಾನು ಹಿಂದೂ ವಿರೋಧಿ ಅಲ್ಲ, ನಾನೊಬ್ಬ ಹಿಂದೂ. ಹಿಂದೂ ಅಂದ್ರೆ ಒಂದು ಜೀವನ ಪದ್ಧತಿ. ನೀವು ಧರ್ಮದ ಚೌಕಟ್ಟಿನಲ್ಲಿ ಕರ್ಕೊಬಂದು ನಿನ್ನ ಧರ್ಮ ಹಿಂದೂ ಅಂದ್ರೆ ನಾನಲ್ಲ. ಹಿಂದೂ ಅಂದ್ರೆ ಜೀವನ ಪದ್ಧತಿ. ಹಿಂದೂ ಅಂದ್ರೆ ಒಂದು ಚೌಕಟ್ಟು. ಆ ಚೌಕಟ್ಟಿನ ಒಳಗಡೆ ಬದುಕ್ತಾ ಇರುವಂತಹ ಈ ದೇಶದ ಪ್ರತಿಯೊಬ್ಬ ಮುಸಲ್ಮಾನ ಕೂಡ ಹಿಂದೂ. ಇದೇ ಸತ್ಯ, ಇದೇ ಕಾನ್ಸ್ಟಿಟ್ಯೂಷನ್, ಇದು ಡಿಕ್ಲೇರ್. ಸುಮ್ಮನೆ ನಾವು ಹಿಂದೂಗಳು ಹಂಗೆ ಅದು ಬರಲ್ಲ. ಸೊ ನೀವು ಅದನ್ನ ಮಾಡಕ್ ಹೋಗಿದ್ದಕ್ಕೆ ಇಲ್ಲಿ ನಂಬರ್ 2 ಬೀಫ್ ಎಕ್ಸ್ಪೋರ್ಟ್ ಮಾಡ್ತೀರಾ, ಆ ಕಡೆ ಗೋರಕ್ಷಣೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರೋ ತಡೆದು ಹೊಡಿತೀರಾ. ಹೊಡೆದ್ರಿ ತಾನೆ? ಹೊಡೆದಿದ್ದಕ್ಕೆ ನಿಮ್ಮೊಂದು ದೇಶದ ಪ್ರಧಾನಿ ಮಾಡ್ತಾ ಈ ವ್ಯವಸ್ಥೆ, ಇಲ್ಲ ಕೇಸ್ ಹಾಕ್ಬಿಟ್ಟು ಒಳಗ್ ಕಳಿಸ್ತಾ ಅಲ್ವಾ? ಕೇಸೇ ಬಿತ್ತು ತಾನೆ. 60 ವಿಡಿಯೋ ಮಾಡಿ 40 ಕೇಸ್ ಹಾಕ್ಸ್ಕೊಂಡ್ರಿ, 1450 ವಿಡಿಯೋ ಮಾಡಿ ಆರಾಮಾಗಿ ಮಾತಾಡ್ತಿದ್ದೀನಿ.